ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು 14th ಡೇಟು ಟ್ಯೂಸ್ಡೇ. ತುಂಬ ದಿನಗಳಾದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇವತ್ತು ನಾವು ಬಂದು ಅಬ್ರಾಡಲ್ಲಿದ್ದೀವಿ. ಅಬ್ರಾಡಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತೆ ಅಪ್ಪ. ಸರಿ, ಒಂದು ಸಿಂಪಲ್ಲಾಗಿ ವಿಡಿಯೋನ ರೆಕಾರ್ಡ್ ಮಾಡಿ ಕಳಿಸೋಣ, ಅಪ್ಲೋಡ್ ಮಾಡೋಣ ಅಂತ ಇವಾಗ ತಾನೇ ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಕೂಡ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೂ ಟೈಮ್ ಇತ್ತು ರೂಮ್ ವೆಕೇಟ್ ಮಾಡೋದಕ್ಕೆ. ಅಷ್ಟರೊಂದು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ಬಿಡೋಣ ಅಂತ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೋಡಿದ್ರೆ ಮಗಳು ತಿಂಡಿ ಮಾಡ್ತಾಯಿದ್ಲು. ಅದು ಬಂದು ಗ್ಯಾಸ್ ಪ್ರಾಬ್ಲಮ್ ಆದಾಗ ಹಸ್ಬೆಂಡ್ ಎಲೆಕ್ಟ್ರಿಕ್ ಸ್ಟವ್ ತಂದಿದ್ರು. ಅವತ್ತು ಫಸ್ಟ್ನೇ ದಿನ ಪೂಜೆ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ದೆ. ಅವತ್ತು ಫಸ್ಟ್ನೇ ದಿನ ಉಪ್ಪಿಟ್ಟು ಮಾಡಿದ್ದೆ ಗ್ಯಾಸ್ ಸ್ಟವ್ ಮೇಲೆ. ಇದು ಬಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪಾನಿಪುರಿ ಎಲ್ಲ ಆಚೆ ಹೋಗೋದು ಕಡಿಮೆ ಮಾಡಿದ್ವಿ. ಪಾನಿಪುರಿ ಮಾಡಮ್ಮ ಅಂದರು, ಪಾನಿಪುರಿ ಕೂಡ ಮಾಡಿದ್ದೆ ಒಂದಿನ. ಆ ವಿಡಿಯೋ ಅದಾಗಿತ್ತು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಗಳು ಇದು ಚಾಕ್ಲೇಟ್ ಮೋಲ್ಡು ಅತ್ತಿಗೆ ಐಸ್ ಕ್ಯೂಬ್ ಮಾಡಿದ್ದಾಳೆ. ಅದನ್ನು ತೆಗ್ದು ಏನೋ ಮಾಡ್ತಾಯಿದ್ದಾಳೆ. ಇದು ಅವಳೇ ಸೀಕ್ರೆಟಾಗಿ ಮಾಡಿದಂಥ ವಿಡಿಯೋ. ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವಿವತ್ತು ಅಬ್ರಾಡಲ್ಲಿದ್ದೀವಿ, ಅವರು ಇಂಡಿಯಾದಲ್ಲಿದ್ದಾರೆ. ಈ ವಿಡಿಯೋನ ಎಡಿಟಿಂಗ್ ಮಾಡಿ ಕಳಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ. But the detailing are not good, but still we can manage it. ನೋಡಿದ್ರಲ್ಲ, ಸೀಕ್ರೆಟಾಗಿ ಈ ರೀತಿ ವಿಡಿಯೋ ಮಾಡೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳ ಖುಷಿಗೋಸ್ಕರ ಈ ವಿಡಿಯೋ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಬೇಜಾರು, ಮಕ್ಕಳು ಈ ಸಿಚುವೇಷನಲ್ಲಿ ಅಲ್ಲಿ ಬಿಟ್ಟು ನಾವಿಲ್ಲಿದ್ದೀವಿ ಅನ್ನೋದು. ಆದರೆ ಏನು ಮಾಡೋಕ್ಕಾಗಲ್ಲ, ಟೈಮೇ ಹೋಗುತ್ತೋ ಹಾಗೆ ನಾವು ಕೂಡ ಮೂವ್ ಆನ್ ಆಗ್ತಾ ಇರಬೇಕು. ಹಾಗೆ ನಾವು ಕೂಡ ಅವ್ರನ್ನ ಊರಲ್ಲೇ ಬಿಟ್ಬಿಟ್ಟು ನಾವು ಇವಾಗ ಇಲ್ಲಿ ಬಂದೀವಿ. ಇನ್ನೊಂದು 2-3 ಡೇಸಲ್ಲಿ ನಾವು ಕೂಡ ರಿಟರ್ನ್ ಆಗ್ತಾಯಿದ್ದೀವಿ ಇಂಡಿಯಾಗೆ. ಮುಂದಿನ ದಿನಗಳೇ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಮತ್ತು ಇನ್ನೇನು ಶೇರ್ ಮಾಡಾಕೊಳ್ಳೋ ಅಂಥದ್ದೇನಿಲ್ಲ. ನೆಕ್ಸ್ಟ್ ವಿಡಿಯೋ ಬಂದು ಮಗಳು ಫ್ರೆಂಡ್ಸ್ಗಳೆಲ್ಲ ನಮ್ಮ ಮನೆಗೆ ಬಂದಿದ್ರು. ಎಕ್ಸಾಮ್ ಲಾಸ್ಟ್ ಡೇ ದಿನ ಅವರು ಫಸ್ಟೇ ಹೇಳಿದ್ಲು ಮಗಳು ಕೂಡ, ಲಾಸ್ಟ್ ಎಕ್ಸಾಮ್ ಡೇ ದಿನ ನಮ್ಮನ್ನು ಆಚೆ ಕರ್ಕೊಂಡು ಹೋಗೋಣ ಅಂತ. ಸರಿ ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ. ಇದು ಬಂದು ಶ್ರೀರಾಮನವಮಿ ದಿನವೇ. ಇನ್ನೇನು ಮಗಳು ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದಾರಲ್ಲ ಅಂದ್ಬಿಟ್ಟು ಅವತ್ತು ಪಲಾವು, ಹೆಸರುಬೇಳೆ ಮತ್ತು ಕೋಸಂಬರಿನ ಶ್ರೀರಾಮನವಮಿಗೆ ಮಗ ದೇವಸ್ಥಾನದ ಹತ್ರ ಹಂಚೋದಕ್ಕೆ ಮಾಡ್ಕೊಡಮ್ಮ ಅಂತ ಮಾಡಿದ್ದೆ. ಅದು ಕೂಡ ಇತ್ತು. ಅದ್ರ ಜೊತೆ ಸ್ವಲ್ಪ ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ದೆ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವಾಗ ಬಂದು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಫೋರಮ್ಮಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ಲು. ಇವಾಗ ನಾನು ಹಸ್ಬೆಂಡು ಮಗಳು ಫ್ರೆಂಡ್ಸ್ಗಳೆಲ್ಲರೂ ಕೂಡ ನಾವು ಫೋರಮ್ಮಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅವರು ಕೂಡ ಈಗೆಲ್ಲ ಎಂಜಾಯ್ ಮಾಡ್ತಾರೆ ಫೋರಮ್ ಮಾಡಿ. ಹಾಗಾಗಿ ನೋಡಿರೋದು ನೀವು ಕೂಡ ನೀವೆಲ್ಲ ಹೇಗೆ ಸಮ್ಮರ್ ವೆಕೇಷನ್ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಕೂಡ ಖುಷಿ ಆಗುತ್ತೆ. ಇವಾಗ ಫೋರಮ್ಮಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ. ಖುಷಿನಾ ಸಾಧಿಸ್ಬಿಟ್ರೆ ಒಟ್ಟಿನಲ್ಲಿ.
ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ನೀವು ಸುಮ್ಮನೆ ನಿಂತ್ಕೊಂಡಿದ್ರೆ ಆಗಲ್ಲ. Leave it, you Come, I will hold you. Come. ಚೇಸ್ ಮಾಡಿ ಚೇಸ್ ಮಾಡಿ Chase, chase. ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಇಲ್ಲ ನೋಡೆ ಇಲ್ಲಿ ಇಲ್ಲಿ ಎಷ್ಟು ಹೇಳಿದ್ರ ₹5 ಕಡಿಮೆ ಮಾಡ್ಕೊಂಡು ₹5 ಒಂದು ಪೀಸ್ ಕಡಿಮೆ ಆಗಿದೆ. 20 ಬನ್ನಿ ಏನಂತ ಚಾಲೆಂಜ್ ಏನು ಬಿಡುತ್ತಿಲ್ಲ ಹಿಂಗೆ ಹೇಳ್ಬಿಡೋಣ ತಗೊಳ್ರಿ. ಅಣ್ಣ ನಾವು ಚಾಲೆಂಜ್ ಮಾಡಿ ಎಷ್ಟಾದ್ರೂ ನಾವು ಆದ್ಮೇಲೆ ನಿಮ್ಗೆ ಬರೋದು